ಪ್ರತೀಕಾರ 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 ಮಂಗಳೂರು ಪ್ರತೀಕಾರದ ಬೇಗೆಗೆ ಬೆಂದು ನಲಗಿ ಏನಾಗುತ್ತೋ ಏನೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪ್ರತೀಕಾರ ಇನ್ನೆಷ್ಟು ದಿನ ಇನ್ನೆಷ್ಟು ಜನರ ಪ್ರಾಣವನ್ನು ಬಲಿ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಕೊಲ್ಲೋನಿಗೆ ತಾನು ಯಾಕೆ ಕೊಲ್ತಾ ಇದ್ದೀನಿ ಗೊತ್ತಿಲ್ಲ, ಕೊಲ್ಲಲ್ಪಡ್ತಾ ಇರೋನು ತಾನು ಯಾಕೆ ಕೊಲೆ ಆಗ್ತಾ ಇದ್ದೀನಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ಕೊಲೆಗೆ ಇನ್ನೊಂದು ಕೊಲೆ ಪ್ರತೀಕಾರ. ಈ ಪ್ರತೀಕಾರದ ಕೊಲೆಗಳು, ಈ ಹೆಣಗಳು ನೋಡಿ 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 ಸಾಕಾಗೋಗಿದೆ. ಅದೊಂದು ಶಾಪ ಮಂಗಳೂರಿಗೆ. ಈಗ ಅಂತಹದ್ದೇ ಒಂದು ಪ್ರತೀಕಾರದ ರಿವೆಂಜ್ನ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಶುರುವಾಗಿದೆ ರಿವೆಂಜ್ ವಾರ್. ಟಾರ್ಗೆಟ್ ಬಾಯ್ ಪೇಜ್ ಮೂಲಕ ಮತ್ತೆ ಕೊಲೆ ಧಮಕಿ. ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ರಿವೆಂಜ್ ಬೆದರಿಕೆ ಹಾಕಲಾಗ್ತಾ ಇದೆ. ಭರತ್ ಕುಂಬ್ಡೇಲು ಫೋಟೋ ಹಾಕಿ ಈ ರಿವೆಂಜ್ ಪೋಸ್ಟ್ ಅನ್ನು ಹಾಕಲಾಗಿದೆ. ಎಸ್, ಮತ್ತೆ ರಿವೆಂಜ್ ಪೋಸ್ಟ್ ವಾರ್ ಶುರುವಾಗಿದೆ ಮಂಗಳೂರಿನಲ್ಲಿ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ ಬಾಯ್ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಅದರಲ್ಲಿ ಭರತ್ ಕುಂಬ್ಡೇಲು ಫೋಟೋ ಹಾಕಲಾಗಿದೆ. ಈ ಮೂಲಕ ರಿವೆಂಜ್ ಪೋಸ್ಟನ್ನು ಹಾಕಲಾಗಿದೆ. ಸೊ ಹಿಂದೂ ಸಂಘಟನೆ ಮುಖಂಡ ಭರತ್ ಕುಂಬ್ಡೇಲು, ಅಶ್ರಫ್ ಕಲಾಯಿ ಹತ್ಯೆಯ ಪ್ರಮುಖ ಆರೋಪಿ ಭರತ್. ಕಳೆದ ಕೆಲ ತಿಂಗಳುಗಳಿಂದ ಭರತ್ ಕುಂಬ್ಡೇಲುಗೆ ನಿರಂತರವಾಗಿ ಬೆದರಿಕೆ ಹಾಕಲಾಗ್ತಾ ಇದೆ. ಈಗ ರಹೀಂ ಹತ್ಯೆ ಆಗುತ್ತಲೇ ಮತ್ತೆ ರಿವೆಂಜ್ ಪೋಸ್ಟ್ ಈಗ ವೈರಲ್ ಆಗಿದೆ. ಸೊ ರಿವೆಂಜ್ ಪಾಲಿಟಿಕ್ಸ್ ಮಾತಾಡ್ತಾ ಇದ್ವಿ. ಇದು ಒಂದು ರೀತಿಯಂಥ ರಿವೆಂಜ್ ಮರ್ಡರ್. ಎಸ್, ರಹೀಂ, ಕಲಾಯಿ, ಅಶ್ರಫ್ ಪ್ರತಿಯೊಂದು ರಕ್ತದ ಹನಿಗೂ ಉತ್ತರ ನೀಡಬೇಕು ನೀನು ಅಂತ ಇದರಲ್ಲಿ ಟೀಮ್ ನೋಡಿ, ಆ ಪೋಸ್ಟ್ ಕಾಣ್ತಾ ಇದೆ ನಿಮಗೆ. ಈ ಪೋಸ್ಟ್ ಹಾಕಿದವ್ರನ್ನ ಹುಡುಕಿ ಸದೆ ಬಡಿಲಿಲ್ಲ ಅಂತಂದರೆ ನಾಳೆ ಇನ್ನೊಂದು ಇದೇ ರೀತಿಯಾದಂತಹ ಘಟನೆ ನಡೆದರೆ ಅದಕ್ಕೆ ಯಾರು ಹೊಣೆ? ಪ್ರಚೋದನಾತ್ಮಕ ಭಾಷಣಗಳನ್ನು ಹೇಳ್ತಾ, ಪ್ರಚೋದನೆಗಳನ್ನು ಕೊಟ್ಟು, ಪ್ರತೀಕಾರದ ಜ್ವಾಲೆಯನ್ನು ಯುವಕರಲ್ಲಿ ಹಚ್ಚಿ ಮತ್ತೆ ಮತ್ತೆ ಇಂಥದ್ದೇ ಘಟನೆಗಳಾಗುವಂತೆ ನೋಡಿಕೊಳ್ಳುವಂತಹ ಈ ಒಂದು ಸೋಷಿಯಲ್ ಮೀಡಿಯಾಗಳ ಪೋಸ್ಟ್ಗಳು, ಆ ಪೋಸ್ಟ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇರೋರು ಇಂಥವರನ್ನು ಕಂಡು ಹಿಡಿಯದೆ ಏನು ಬೇಕಾದರೂ ಅದನ್ನು ಪೋಸ್ಟ್ ಮಾಡಿಕೊಂಡು ಯಾರ್ಯಾರಿಗೋ ಪ್ರವೋಕ್ ಮಾಡಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತಹ ಸಮಾಜ ವಿದ್ರೋಹಿ ವಿಧ್ವಂಸಕ ಶಕ್ತಿಗಳು, ಅದು ಯಾವ ಧರ್ಮದವರೇ ಆಗಿರಬಹುದು, ಅವರನ್ನು ಪೊಲೀಸರು ಹೆಡೆಮುರಿ ಕಟ್ಟಲಿಲ್ಲ ಅಂತಂದರೆ ನಾಳೆ ಮತ್ತೆ ಇಂಥದ್ದೇ ಒಂದು ರಕ್ತಪಾತ ನಡೆಯುತ್ತೆ. ಆಗ ನಾವು ಕೇಳ್ತೀವಿ, ನೀವೇನು ಮಾಡ್ತಾ ಇದ್ದೀರಿ ಮಂಗಳೂರು ಪೊಲೀಸರು ಅಂತ? ನೀವೇನು ಮಾಡ್ತಾ ಇದ್ರಿ? ಇಂತಹ ಪೋಸ್ಟ್ಗಳು, ಪ್ರಚೋದನಾತ್ಮಕ ಭಾಷಣಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ರು. ಅದನ್ನು ಯಾರು ಹಾಕ್ತಾ ಇದ್ದಾರೆ, ಅದರ ಹಿಂದೆ ಯಾರಿದ್ದಾರೆ, ಯಾವ ಶಕ್ತಿ ಇದೆ ಅನ್ನೋದನ್ನು ಪತ್ತೆ ಹಚ್ಚಿ ಅವರನ್ನು ಒದ್ದು ಒಳಗೆ ಹಾಕದೇ ಇದ್ದರೆ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತೆ. ಆಗ ಮತ್ತದೇ ಪೊಲೀಸ್ ಇಲಾಖೆಯ ಫೇಲಿಯರ್ ಅಂತ ನಾವು ಕೂಡ ಇಲ್ಲಿ ಕುತ್ಕೊಂಡು ಚೀರಿ ಹೇಳ್ತೀವಿ.